ಯಾಕೆ ಯಾವಾಗಲೂ ನಾವು ಭಾರತೀಯರು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಉದ್ಯೋಗ ಮಾಡಿ ಆ ದೇಶಗಳನ್ನ ಕಟ್ಟಿ ಅಷ್ಟಕ್ಕೆ ನಿಂತು ಹೋಗ್ಬೇಕಾ ನಮ್ಮ ಜೀವನಗಳು? ಇಡೀ ವಿಶ್ವಾದ್ಯಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಪೆಷಲಿ ತಮ್ಮ ಸಂಸ್ಥೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ವರ್ಕ್ ಮಾಡ್ತಾರಂತದ್ದು. ಸೊ ಏನಾಗ್ತಿದೆ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಕೇಸ್ ಅಂತ ಹೇಳ್ತೀವಿ ನಾವು. ಸೊಲ್ಯೂಷನ್ಸ್, ಒಂದು ಪ್ರಾಬ್ಲಮ್ ಇದ್ರೆ ಅದಕ್ಕೆ ನಾವು ಅಪ್ಲೈ ಮಾಡಿ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ, ಅದಕ್ಕೆ ಇನ್ನೂ ಆ ಸ್ಟೇಟ್ಗೆ ನಾವಿನ್ನೂ ರೀಚ್ ಆಗಿಲ್ಲ. ಈಗ ಇಂಡಿಯಾನಲ್ಲಿ ನಮ್ದು ಬ್ರಿಟಿಷ್ ಎಜುಕೇಶನ್ ಸಿಸ್ಟಮ್ ಇಂದ ನಾವು ಇನ್ಫ್ಲೂಯೆನ್ಸ್ ಆಗಿ ಅದನ್ನೇ ಫಾಲೋ ಮಾಡಿಕೊಂಡು ಸುಮಾರು ಪಾಲಿಗೆ ನಾವು ಬಂದಿದ್ದೀವಿ. ಸೊ ನಮ್ಮ ಎಜುಕೇಶನ್ ಸಿಸ್ಟಮ್ ನಮ್ಮನ್ನ ಹಾರ್ಡ್ ವರ್ಕ್ಗೆ ತಯಾರಿ, ಅನಾಲಿಟಿಕಲ್ ಕೇಪಬಿಲಿಟೀಸ್ ಮತ್ತೆ ಹಾರ್ಡ್ ವರ್ಕ್ ಅದಕ್ಕೆ ತಯಾರು. ಅದೇ ನಾನು US ಮತ್ತೆ ಕೆನಡಾ ಹೋದಾಗ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗೆ ಅಲ್ಲೇ MBA ಕೂಡ ಮಾಡಿದಾಗ ಬಹಳ ದೊಡ್ಡ ಆಕಾಶ ಭೂಮಿಗೆ ಇರೋಷ್ಟು ವ್ಯತ್ಯಾಸ ಇದೆ. ಅಲ್ಲಿ ಕ್ರಿಯೇಟಿವ್ ಥಿಂಕಿಂಗ್, ಫ್ರೀಡಮ್, ಎಕ್ಸ್ಪೆರಿಮೆಂಟೇಷನ್ ಅದನ್ನ ಪ್ರಮೋಟ್ ಮಾಡ್ತಾರೆ. ಈಗ ಎಲ್ಲಿ ನೋಡಿದ್ರು ಕೂಡ ಸೈಬರ್ ಕ್ರೈಮ್ ಇರ್ಬೋದು, ಸೈಬರ್ ಈ ತರ ಫ್ರಾಡ್ ಆಯ್ತು, ಈ ತರ ತುಂಬಾ ಇಶ್ಯೂಸ್ ನಡೀತಿದೆ. ಬರೀ ಬೆಂಗಳೂರು ಎಲ್ಲೋ ಅಂತಲ್ಲ, ಇಡೀ ಕರ್ನಾಟಕ, ಇಡೀ ದೇಶದಾದ್ಯಂತ ನಡೀತಾ ಇದೆ. ಸೊ ಈ ಸೈಬರ್ ಸೆಕ್ಯೂರಿಟಿ ಅಂದ್ರೆ ಸೈಬರ್ ಸೆಕ್ಯೂರಿಟಿ ತಪ್ಪಿಸ್ಕೊಳ್ಳೋದು ಹೇಗೆ, ಅಂದ್ರೆ ಸೈಬರ್ ಕ್ರೈಮ್ ಇಂದ ತಪ್ಪಿಸ್ಕೊಳ್ಳೋದು ಹೇಗೆ, ಇದಕ್ಕೆ ಯಾವೆಲ್ಲ ಸೇಫ್ಟಿ ಮೆಷರ್ಸ್ ಇದೆ? ಜರ್ಮನಿಯಲ್ಲಿ ಇರೋ ಫ್ಯಾಕ್ಟರಿಗಳನ್ನ, ಚೈನಾ ಇರೋ ಫ್ಯಾಕ್ಟರಿಗಳನ್ನ ಒಬ್ರು ಹ್ಯಾಕ್ ಮಾಡ್ತಾ ಇದ್ದಾರೆ. ಮೆಷಿನ್ಸ್ ನ ಹ್ಯಾಕ್ ಮಾಡ್ತಾರೆ. ಫ್ಯಾಕ್ಟರಿನಲ್ಲಿ ಪ್ರೊಡಕ್ಷನ್ ಮೆಷಿನ್ಸ್ ಇರುತ್ತಲ್ಲ, ಮೆಷಿನ್ಸ್ ಯಾಕೆಂದ್ರೆ ಇವಾಗೆಲ್ಲ ಕನೆಕ್ಟೆಡ್ ಮೆಷಿನ್ಸ್, IoT ಅಂತ ಕೇಳಿರ್ಬೋದು, ಕನೆಕ್ಟೆಡ್ ಡಿವೈಸಸ್ ಎಲ್ಲ. ಅದ್ರ ಮಧ್ಯದಲ್ಲಿ AI ಕೂತಿರುತ್ತೆ, ಟೆಲಿಮೆಟಿಕ್ಸ್ ಕೂತಿರುತ್ತೆ, ಎಲ್ಲ ತರ ಇದು ಕೂತಿರುತ್ತೆ, ಇಂಟರ್ನೆಟ್ ಕೂತಿರುತ್ತೆ, ಎಲ್ಲ ಇರುತ್ತೆ. ಈಗ ಅದನ್ನು ಉಪಯೋಗಿಸ್ಕೊಂಡು ಮೆಷಿನ್ಗಳನ್ನ ಹ್ಯಾಕ್ ಮಾಡ್ತಾ ಇದ್ದಾರೆ. ಒಂದು ಸ್ಕ್ಯಾನ್ ಮಾಡಿ 7,000 ಬೀಟ್ಸ್ ಅಂದ್ರೆ ಡಾರ್ಕ್ ವೆಬ್ ನಲ್ಲಿ ಅಷ್ಟು ದೊಡ್ಡ ಕಂಪನಿದು ಡೇಟಾ. ಅಂದ್ರೆ ಯಾವ ಲೆವೆಲ್ ಡೇಟಾ ಇತ್ತು ಅಂದ್ರೆ IP ಅಡ್ರೆಸ್, ಆ ಎಂಪ್ಲಾಯಿದ ಹೆಸರು, ಯೂಸರ್ ನೇಮ್, ಪಾಸ್ವರ್ಡ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಜನತಾ ನ್ಯೂಸ್ ಕನ್ನಡ. ನಾನು ಆರ್ಯನ್ ಭಾರದ್ವಾಜ್. ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ವ್ಯಕ್ತಿ ಕುಳಿತುಕೊಂಡಿದ್ದಾರೆ. ಇವ್ರ ಬಗ್ಗೆ ನಾನು ಒಂದು ಪುಟ್ಟ ಕಿರು ಪರಿಚಯ ಮಾಡಿಕೊಡ್ತೇನೆ. ಇವರ ಹೆಸರು ಅಶೋಕ ಶಾಸ್ತ್ರಿ ಅಂತ ಹೇಳಿ. ಇವರು ಮೂಲತಃ ಮೈಸೂರಿನವರು. ಇವಾಗ ಬೆಂಗಳೂರಿನಲ್ಲಿ ತನ್ನದೇ ಆದಂಥ ಒಂದು ದೊಡ್ಡ ಕಂಪನಿಯನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇವರು ದೊಡ್ಡ ದೊಡ್ಡ ಕಂಪನಿಗಳು, TCS, ಇನ್ಫೋಸಿಸ್, ಈ ಥರ ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಯನ್ನ ಏರಿ 2008ರಲ್ಲಿ ತಮ್ಮದೇ ಆದಂತಹ ಒಂದು IT ಇಂಡಸ್ಟ್ರಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮ ಹೆಮ್ಮೆಯ ಕನ್ನಡಿಗ, ಭಾರತೀಯ, ನಿಮ್ಮೆಲ್ಲರ ಪ್ರೀತಿಯ ಅಶೋಕ ಶಾಸ್ತ್ರಿ ಅವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಬನ್ನಿ, ಅವ್ರ ಜೊತೆನೆ ಹಲವಾರು ವಿಚಾರಗಳು ಮಾತಾಡೋದಿದೆ. ನಮಸ್ತೆ ಸರ್. ನಮಸ್ಕಾರ ಸರ್, ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೀನಿ, ನೀವೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಮೊದಲನೇದಾಗಿ ತಮ್ಮ ಒಂದು ಪರಿಚಯ ಹಾಗೂ ತಮ್ಮ ಬಾಲ್ಯದಿಂದ ನಾನು ಸ್ಟಾರ್ಟ್ ಮಾಡ್ಬಿಡ್ತೇನೆ. ನಾನು ಅವಾಗಲೇ ಮಾತಾಡ್ತಾ ಜಸ್ಟ್ ಹಾಗೆ ಕ್ಯಾಶುವಲ್ ಆಗಿ ಕೇಳ್ತಾ ಇದ್ದೆ, ಯಾಕೆ ನೀವು IT ಇಂಡಸ್ಟ್ರಿಗೆ ಬಂದ್ರಿ? ತುಂಬಾ ಅವಕಾಶಗಳು ಬೇರೆ ಬೇರೆ ಕಡೆ ಇತ್ತು, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಇನ್ಫೋಸಿಸ್, TCS ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ರಿ, US ಕೆನಡಾದಲ್ಲಿ ಬಿಂದಾಸ್ ಲೈಫ್ ಇತ್ತು, ಯಾಕೆ ಭಾರತಕ್ಕೆ ಬಂದ್ರಿ ಅಂತೆಲ್ಲ ಹೇಳಿ. ಮೊದಲನೇದಾಗಿ ಅಶೋಕ್ ಶಾಸ್ತ್ರಿ ಅವರು ಯಾರು, ಎಲ್ಲಿನವರು, ಸೊ ಹೇಗಿತ್ತು ಇವರ ಬಾಲ್ಯ ಅಂತ ಹೇಳಿ. ಖಂಡಿತ. ಸೊ ಹುಟ್ಟಿದ್ದು ಬೆಂಗಳೂರಾದ್ರೂ ನಾನು ಬಹಳ ಚಿಕ್ಕ ವಯಸ್ಸಲ್ಲ ಮೈಸೂರಿಗೆ ಹೋಗಿ ನಾವು ಸೆಟ್ಲ್ ಆಗಿ ಅಲ್ಲೇ ಸ್ಕೂಲು ಕಾಲೇಜು ಎಲ್ಲ ಮುಗಿಸಿ 1998ರಲ್ಲಿ ಮುಂಬೈಗೆ ಹೋಗಿ TCS ನಲ್ಲಿ ಕೆರಿಯರ್ ಶುರು ಮಾಡಿ, ಅಲ್ಲಿಂದ US ಹೋಗಿ, ಅಲ್ಲಿಂದ ಕೆನಡಾಗೆ ಹೋಗಿ ಅಲ್ಲಿ MBA ಮಾಡಿ ಬಹಳ ದೊಡ್ಡ ದೊಡ್ಡ ಅವಕಾಶಗಳಿತ್ತು. 2 ಜಾಬ್ ಆಫರ್ಸ್ ಇತ್ತು, ತುಂಬಾ ದೊಡ್ಡ ದುಡ್ಡುಗಳನ್ನ ಆಫರ್ ಮಾಡಿದ್ರು ಕೆನಡಾನಲ್ಲಿ, US ನಲ್ಲಿ. ಆದ್ರೆ ನನ್ಗೆಲ್ಲೋ ಬಾಲ್ಯದಿಂದ ನನ್ಗೆ ಅನಿಸ್ತಾ ಇದ್ದೇನೆಂದ್ರೆ, ಯಾಕೆ ಯಾವಾಗಲೂ ನಾವು ಭಾರತೀಯರು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಉದ್ಯೋಗ ಮಾಡಿ ಆ ದೇಶಗಳನ್ನ ಕಟ್ಟಿ ಅಷ್ಟಕ್ಕೆ ನಿಂತು ಹೋಗ್ಬೇಕಾ ನಮ್ಮ ಜೀವನಗಳು, ನಮ್ಮ ಆಸೆಗಳು ಅಂತ ನಂಗೆ ಅನಿಸ್ತಾ ಇತ್ತು ತುಂಬಾ ಚಿಕ್ಕ ವಯಸ್ಸಿನಲ್ಲೇನೆ. ಇದಕ್ಕೊಂದು ಹಿನ್ನೆಲೆನೂ ಇತ್ತು. ಒಂದು 13-14 ವರ್ಷ ವಯಸ್ಸಿನ ನನಗೆ ಬಿಸ್ನೆಸ್ ಅಲ್ಲಿ ತುಂಬಾ ಆಸಕ್ತಿ ಇತ್ತು. 16ನೇ ವಯಸ್ಸಿಗೆ ನನ್ನ ಮೊದಲನೇ ಬಿಸ್ನೆಸ್ ಶುರು ಮಾಡಿದೆ. ಒಂದು ಪಬ್ಲಿಕ್ ಟೆಲಿಫೋನ್ ಬೂತ್, ಅದಾದ್ಮೇಲೆ ಯೂಸ್ ಕಾರ್ಸ್, ಒಂದು ಟ್ರಾವೆಲ್ ಏಜೆನ್ಸಿ, ಅದಾದ್ಮೇಲೆ ಕಂಪ್ಯೂಟರ್ಗಳು ಬಂತು. ಮತ್ತೆ ನನ್ನೊಬ್ಬ ಸ್ನೇಹಿತ, ಅವನು ಆಕ್ಚುಲಿ ಇಸ್ರೋನಲ್ಲಿ ಚೇರ್ಮನ್ ಆಗ್ಬೇಕಾಗಿತ್ತು, ಅವ್ನು ಬೇರೆನೇ ಆದ, ತುಂಬಾ ಜೀನಿಯಸ್. ಸೊ ನಾನು ಅವನು ಸ್ಟಾರ್ಟ್ ಮಾಡಿದ್ವಿ ಕಂಪ್ಯೂಟರ್ಗಳನ್ನ ಅಸೆಂಬ್ಲಿ ಮಾಡೋದು. ಮತ್ತೆ UPS ಅನ್ನೋ ಕಾನ್ಸೆಪ್ಟ್ ಇರ್ಲಿಲ್ಲ ಅವಾಗ. UPS ನ ಬಿಲ್ಡ್ ಮಾಡ್ತಾ ಇದ್ವಿ, ಮ್ಯಾಗಝಿನ್ಗಳು ಓದಿ. ಆತರ ಬಿಸ್ನೆಸ್ ಆಸಕ್ತಿಯ ಹಿನ್ನೆಲೆ ಎಲ್ಲ ಶುರು ಆಯ್ತು. ಬಟ್ ಅದಾದ್ಮೇಲೆ ಡಿಗ್ರಿನೂ ಮುಗಿಸ್ಬೇಕಾಗಿತ್ತು, ಮುಗಿಸಿ TCS ಸೇರ್ಕೊಂಡು ಹಾಗೆ ಶುರುವಾಗಿದ್ದು. ಸೊ ಈ ಹಿನ್ನೆಲೆ ಇಟ್ಕೊಂಡ್ರೆ ನನ್ಗೆ ಯಾವಾಗ್ಲೂ ಬಾಲ್ಯದಿಂದನೂ ಇದ್ದಿದ್ದೇನೆಂದ್ರೆ,
ನಮ್ಮ ದೇಶಕ್ಕೆ ಬಂದು ಭಾರತನ ನಾವು ಕಟ್ಟಬೇಕು, ಇಲ್ಲಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ನಾವು ಕಟ್ಟಬೇಕು, ದೊಡ್ಡ ದೊಡ್ಡ ಕಂಪನಿಗಳು ಕಟ್ಟಬೇಕು, ಬೇರೆ ಎಲ್ಲ ದೇಶಗಳಿಂದ ಜನಗಳು ಇಲ್ಲಿಗೆ ಬಂದು ಕೆಲಸ ಮಾಡಬೇಕು ಅನ್ನೋ ಆಸೆ ಅವ್ರಿಗೆ ಬರಬೇಕು. ಖಂಡಿತ. ಅದು ಸೊ ನನ್ನ ಡ್ರೈವ್ ಮಾಡೋದು ಬಾಲ್ಯದಿಂದಾನು ಇದೆ. ಒಂದು ಬಿಸ್ನೆಸ್, ಇನ್ನೊಂದು ತಂತ್ರಜ್ಞಾನ, ಹೊಸ ಹೊಸ ತಂತ್ರಜ್ಞಾನ ಕಂಡುಹಿಡಿತಾ ಇರಬೇಕು, ಅದನ್ನ ಸಾಮಾಜಿಕ ಮತ್ತು ಎಲ್ಲಾ ತರ ಏರಿಯಾಗಳಿಗೆ ಅಪ್ಲೈ ಮಾಡ್ತಾ ಇರಬೇಕು, ಇನ್ನೋವೇಷನ್ ಬರ್ತಾ ಇರಬೇಕು. ಇನ್ನೋವೇಷನ್ ನಮ್ಮ ಭಾರತದ ಒಂದು DNA ಆಗ್ಬೇಕು. ಅದು ನನ್ನ ಉದ್ದೇಶ. ತಮ್ಮ ಬಾಲ್ಯದ ದಿನಗಳಲ್ಲಿ ಅಶೋಕ್ ಶಾಸ್ತ್ರಿ ಅವರು ಹೇಗಿದ್ರು? ತುಂಬಾ ತುಂಟನ ಅಥವಾ ತುಂಬಾ ನಾನು ಪುಸ್ತಕ ಓದು ಹೇಗಿತ್ತು ತಮ್ಮ ಬಾಲ್ಯ ಅಂತ ಹೇಳಿ? ಬಾಲ್ಯ ಒಂದು ಸ್ವಲ್ಪ ಕಷ್ಟ ಇತ್ತು, ಮತ್ತೆ ಒಂದಷ್ಟು ತುಂಬಾ ಆನಂದವಾಗೂ ಇತ್ತು. ಕಷ್ಟ ಬಿಟ್ಬಿಡಿ, ಆ ಟೈಮಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಕಷ್ಟ ಇತ್ತು ಅವಾಗ. ಯಾಕಂದ್ರೆ ಭಾರತ ಆ ಸ್ಟೇಜ್ ಅಲ್ಲಿ ಇತ್ತು ಅವಾಗ. ಟಿಪಿಕಲ್ ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಆದ್ರೆ ನಾನು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೆ. ಫುಟ್ಬಾಲ್ ಆಡ್ತಾ ಇದ್ದೆ, ಕ್ರಿಕೆಟ್ ನಂಗೆ ಅವಾಗ ಇಷ್ಟ ಇರ್ಲಿಲ್ಲ, ಬಟ್ ಓದ್ತಾನೂ ಇದ್ದೆ. ಹಾಗನ್ಬಿಟ್ಟು ಯಾವಾಗ್ಲೂ ಓದು 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 ಅದರಲ್ಲೇ ಇಲ್ಲ. ನನಗೆ ಓದು ಒಂದು ಪ್ರಯಾರಿಟಿ ಅಷ್ಟೇನೆ, ಬಟ್ ನನಗೆ ಫ್ರೆಂಡ್ಸು, ಬಿಸ್ನೆಸ್ಸು, ಜನರ ಜೊತೆ ಮಿಕ್ಸ್ ಆಗ್ಬೇಕು, ಹೊಸ ಹೊಸದ್ ಕಲಿಬೇಕು, ಅದನ್ನ ಮಾಡ್ತಾ ಇದ್ವಿ. ಸೊ ಎರಡು ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗ್ತಿತ್ತು. ಟಾಪ್ ಸ್ಕೋರ್ ಬರ್ತಾ ಇತ್ತು ಕಾಲೇಜ್ನಲ್ಲಿ, ಬಟ್ ಯಾರು ನನ್ನ ಹಗಲು ರಾತ್ರಿ ಓದೋದು ನೋಡ್ತಿರ್ಲಿಲ್ಲ. ಅದು ನಾನು ಸೈಲೆಂಟ್ ಆಗಿ ಮಾಡ್ಕೋತಿದ್ದೆ. ಸೊ 2008ರಲ್ಲಿ ತಾವು ಆಗತಿ ಹಾಗೂ ಹಲವಾರು ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ತೀರಿ. ಪ್ರೆಸೆಂಟ್ಲಿ ಆಗತಿ ಅನ್ನೋ ಒಂದು ಸಂಸ್ಥೆಯಲ್ಲಿ ತಾವು CEO ಆಗಿದ್ದೀರಿ. ಸರ್, ಇವತ್ತು ಈ ಒಂದು ವಿದ್ಯಮಾನಗಳು ಏನಾಗ್ತಿದೆ ಇಡೀ ವಿಶ್ವಾದ್ಯಂತ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸ್ಪೆಷಲಿ ತಮ್ಮ ಸಂಸ್ಥೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ವರ್ಕ್ ಮಾಡ್ತಿರೋವಂಥದ್ದು. ಸೊ ಏನಾಗ್ತಿದೆ ಡೆವಲಪ್ಮೆಂಟು ಅಂತ ಹೇಳ್ತೀರಿ ವಿಶ್ವದಲ್ಲಿ? ಖಂಡಿತ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಈಗ ತುಂಬಾ ಅರ್ಲಿ ಸ್ಟೇಜಸ್ ಅಲ್ಲಿ ಇದೆ. ಅಂದ್ರೆ ಪ್ರಪಂಚದಲ್ಲಿ ಒಂದು ದೊಡ್ಡ ಸೆಕ್ಷನ್ ಬಹಳ ಅರ್ಲಿ ಸ್ಟೇಜಸ್ ಅಲ್ಲಿ ಇದೆ, ಆದ್ರೆ ಒಂದು ಸಣ್ಣ ಸೆಕ್ಷನ್ ತುಂಬಾ ಮುಂದಕ್ಕೆ ಹೊಟ್ಟೋಗಿದೆ. ಸೊ ಆ ಗ್ಯಾಪ್ ಇದೆ ತುಂಬಾ. ಅಂದ್ರೆ ತಮ್ಮ ಪ್ರಕಾರ ಇವಾಗ ಆರ್ಟಿಫಿಷಿಯಲ್ ಏನಿದೆ, ಇಟ್ಸ್ ಆಲ್ ಇನ್ನು ಪ್ರಿಲಿಮಿನರಿ ಸ್ಟೇಜ್ ಅಂತೀರಾ? ಅಂದ್ರೆ ಎರಡೂ ಇದೆ ಸರ್. ಈಗ ಏನಾಗುತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಯೂಸ್ ಕೇಸ್ ಅಂತ ಹೇಳ್ತೀವಿ ನಾವು, ಸೊಲ್ಯೂಷನ್ಸ್. ಒಂದು ಪ್ರಾಬ್ಲಮ್ ಇದ್ರೆ ಅದಕ್ಕೆ ನಾವು ಅಪ್ಲೈ ಮಾಡಿ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ, ಅದಕ್ಕೆ ಇನ್ನೂ ಆ ಸ್ಟೇಟ್ಗೆ ನಾವು ಇನ್ನೂ ರೀಚ್ ಆಗಿಲ್ಲ. ಟೆಕ್ನಾಲಜಿ ತುಂಬಾ ಮುಂದಕ್ಕೆ ಹೋಗ್ತಾ ಇದೆ. ಅದು ಯಾಕೆ ಅಂದ್ರೆ ಕೆಲವರು ಎಸ್ಪೆಷಲಿ US ನಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಕಟ್ಟಿ $ಬಿಲಿಯನ್ಸ್ ಎಲ್ಲ ಹಾಕಿ ತುಂಬಾ ಮುಂದಕ್ಕೆ ಹೊಟ್ಟೋಗಿದ್ದಾರೆ. ಬಟ್ ಈಗ ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. AI ಎಂಬೆಡೆಡ್ ಚಿಪ್ ಬರುತ್ತೆ. ಈಗೇನಾಗುತ್ತೆ ಅಂದ್ರೆ ಕೋಟ್ಯಾಂಗಟ್ಲೆ AI ಚಿಪ್ಗಳನ್ನ ಎನ್ವಿಡಿಯಾ ತರದ ಕಂಪನಿಗಳು ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನ ಶಿಪ್ಗಳಲ್ಲಿ ಹಾಕಿ ಎಲ್ಲಾ ದೇಶಗಳಿಗೂ ಕಳಿಸ್ಬಿಟ್ರು. ಆದ್ರೆ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಆ ಚಿಪ್ಗಳನ್ನ ತಗೊಂಡು ಹಾರ್ಡ್ವೇರ್ಗೆ ಹಾಕಿ ಅದನ್ನ ಇಂಡಸ್ಟ್ರಿ ಅಪ್ಲಿಕೇಶನ್ಸ್ಗೆ ಹಾಕೋದಕ್ಕೆ ಕಂಪ್ನಿಗಳ ಕೈಲಿ ಇನ್ನೂ ಆಗ್ತಾ ಇಲ್ಲ. ಸೊ ನೀವು ನೋಡಿದ್ರೆ ಈ ಚೈನಾ ಅಂತ ದೇಶ ಅಂತ ಕಡೆ ಹೋದ್ರೆ ಶಿಪ್ ಗಟ್ಲೆ ಬಿದ್ದಿದೆ ಚಿಪ್ಗಳು ಅಲ್ಲಿ, ಇನ್ನು ಫ್ಯಾಕ್ಟ್ರಿಗೆ ಸೇರ್ಕೊಂಡೇ ಇಲ್ಲ ಅವು. ಆದ್ರೆ ಏನಾಗುತ್ತೆ, ಅಷ್ಟು ಲಕ್ಷಾಂತರ ಕೋಟ್ಯಾಂತರ ಚಿಪ್ಗಳು ಶಿಪ್ ಮಾಡಿ ಎನ್ವಿಡಿಯಾ ಸ್ಟಾಕು ಹೊಟ್ಟೋಯ್ತು ಮೇಲಕ್ಕೆ. ಆದ್ರೆ ನೀವು ನೋಡ್ತೀರಾ, ಈಗ ಒಂದಷ್ಟು ತಿಂಗಳ ಹಿಂಗಡೆ ಒಂದು ಹೊಸ ಚೈನೀಸ್ ಕಂಪ್ನಿ ಬಂತು. ಅವ್ರದ್ದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೊಲ್ಯೂಷನ್ಸ್ ತಗೊಂಡು ಎನ್ವಿಡಿಯಾ ರಾತ್ರಿ ಬಿದ್ದೋಯ್ತು. ಎಷ್ಟು 40% 50% ಬಿದ್ದೋಯ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಇದು ಪರಿಸ್ಥಿತಿ. ಸೊ ಇದಕ್ಕೆ ನಾವು ಸ್ವಲ್ಪ ನೋಡಿ ಹೆಜ್ಜೆ ಹಾಕುವ ಅವಶ್ಯಕತೆ ಇದೆ. ಆದ್ರೆ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ದೊಡ್ಡ ದೊಡ್ಡ ಹೆಜ್ಜೆ ಹಾಕೊಂಡು ಹೋಗೋರು ಕೆಲವರು ಹೋಗ್ತಿದ್ದಾರೆ. ಇನ್ನ ಒಂದು ಇಂಡಸ್ಟ್ರಿ ಮತ್ತೆ ಸೊಸೈಟಿನಲ್ಲಿ ಹೆಜ್ಜೆ ಹಾಕೋಕೆ ಹೆದರಿಕೆ ಇದೆ. ಯಾಕೆಂದ್ರೆ ಎಷ್ಟು ಫೇಲ್ಯೂರ್ಸ್ ಇದೆ ಪ್ರಾಜೆಕ್ಟ್ಸ್ ಅಲ್ಲಿ ಅಂದ್ರೆ ಯಾರಿಗೂ ನಂಬಿಕೆ ಬರ್ತಾ ಇಲ್ಲ. ಈಗ ನಾವು US ಕಂಪ್ನೀಸ್ ಜೊತೆ ಮಾತಾಡ್ತೀವಿ, ಇಂಡಿಯನ್ ಕಂಪ್ನೀಸ್ ಜೊತೆ ಮಾತಾಡ್ತೀವಿ. ಕೆಲವು ದೊಡ್ಡ ಕಂಪ್ನಿಗಳು ಬಿಟ್ರೆ ಉಳಿದವರೆಲ್ಲರೂ ಅವ್ರಿಗೆ ಆಟ ಆಡ್ಬೇಕು, ಟ್ರೈ ಮಾಡ್ಬೇಕು ಅಂತ ಇಷ್ಟ AI ಜೊತೆಗೆ. ಆದ್ರೆ ದುಡ್ಡು ಕೊಟ್ಟು ಏನಾದ್ರೂ ಒಂದು ಕರೆಕ್ಟ್ ಆಗಿರೋ ಪ್ರಾಜೆಕ್ಟ್ ಮಾಡೋಣ ಅಂದ್ರೆ ಯಾರಿಗೂ ಆಗ್ತಾ ಇಲ್ಲ. ಯಾಕೆಂದ್ರೆ ಆ ಹೆಸಿಟೇಷನ್ ಇದೆ ಜನಕ್ಕೆ. ಸೊ ನೀವು US ಹಾಗೂ ಕೆನಡಾದಲ್ಲಿ ಕೂಡ ವರ್ಕ್ ಮಾಡ್ತಿದ್ರಿ, ವಿದ್ಯಾಭ್ಯಾಸನೂ ಕೂಡ ತಾವು ಅಲ್ಲೇ ಮಾಡಿದ್ರಿ. ಸೊ ಹೇಗಿದೆ ಅಲ್ಲಿನ ಲೈಫ್ ಸ್ಟೈಲ್ ಮತ್ತೆ ಇಲ್ಲಿನ ಲೈಫ್ ಸ್ಟೈಲ್, ಅಥವಾ ಅಲ್ಲಿನ ವರ್ಕ್ ಸ್ಟೈಲ್ ಮತ್ತೆ ಇಲ್ಲಿನ ವರ್ಕ್ ಸ್ಟೈಲ್ ಹೇಗೆ ಅನ್ಸುತ್ತೆ? ತುಂಬಾ ಇದೆ. ಉದಾಹರಣೆ ಹೇಳಬೇಕು ಅಂದ್ರೆ, ಈಗ ಇಂಡಿಯಾನಲ್ಲಿ ನಮ್ದು ಬ್ರಿಟಿಷ್ ಎಜುಕೇಶನ್ ಸಿಸ್ಟಮ್ ಇಂದ ನಾವು ಇನ್ಫ್ಲೂಯೆನ್ಸ್ ಆಗಿ ಅದನ್ನೇ ಫಾಲೋ ಮಾಡ್ಕೊಂಡು ಸುಮಾರು ಪಾಲಿಗೆ ನಾವು ಬಂದಿದ್ದೀವಿ. ಸೊ ನಮ್ಮ ಎಜುಕೇಶನ್ ಸಿಸ್ಟಮ್ ನಮ್ಮನ್ನ ಹಾರ್ಡ್ ವರ್ಕ್ಗೆ ತಯಾರು ಮಾಡುತ್ತೆ. ಅನಾಲಿಟಿಕಲ್ ಕೇಪಬಿಲಿಟೀಸು ಮತ್ತೆ ಹಾರ್ಡ್ ವರ್ಕು ಅದಕ್ಕೆ ತಯಾರು ಮಾಡುತ್ತೆ. ಅದೇ ನಾನು US ಮತ್ತೆ ಕೆನಡಾಲ್ ಹೋದಾಗ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗೆ ಅಲ್ಲೇ MBA ಕೂಡ ಮಾಡಿದಾಗ ಬಹಳ ದೊಡ್ಡ
ಆಕಾಶ ಭೂಮಿ ಇರೋಷ್ಟು ವ್ಯತ್ಯಾಸ ಇದೆ. ಅಲ್ಲಿ ಕ್ರಿಯೇಟಿವ್ ಥಿಂಕಿಂಗು, ಫ್ರೀಡಮ್ಮು, ಎಕ್ಸ್ಪೆರಿಮೆಂಟೇಷನ್ನು ಅದನ್ನ ಪ್ರಮೋಟ್ ಮಾಡ್ತಾರೆ ಸ್ಕೂಲು ಕಾಲೇಜ್ಗಳಲ್ಲಿ. ಪ್ರಾಕ್ಟಿಕಲ್ ಸ್ಕಿಲ್ಸು ಅಂದ್ರೆ ಈಗ ರಿಸರ್ಚ್ ಮಾಡೋದು, ಇಲ್ಲಿ ನಾವು ಗಟ್ಟು ಹೊಡೆದ್ರೆ ಅಲ್ಲಿ ಅವರು ರಿಸರ್ಚ್ ಮಾಡ್ತಾರೆ. ಮತ್ತೆ ನೆಟ್ವರ್ಕಿಂಗ್ ಹೇಳ್ಕೊಡ್ತಾರೆ. ಹೋಗಿ 100 ಜನ ಜೊತೆ ನೆಟ್ವರ್ಕ್ ಮಾಡಿ ಒಂದು ಏನಾದ್ರು ಮಾಡ್ಕೊಂಡ್ ಬರೋದು ಕೆಲಸ ಅಥವಾ ಒಂದು ಬಿಸ್ನೆಸ್ ಮಾಡೋದು. ಸೊ ಅವ್ರದ್ದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಮೇಲೆ ಬೇಸ್ ಆಗಿರುವಂತ ಎಜುಕೇಶನ್ ಸಿಸ್ಟಮ್. ನಮ್ಮದು ಥಿಯರಿ ಮತ್ತೆ ಹಾರ್ಡ್ ವರ್ಕ್ ಮೇಲೆ ಬೇಸ್ ಆಗಿರೋ ಎಜುಕೇಶನ್. ಅಂದ್ರೆ ಬಹಳ ಬದಲಾವಣೆ ಆಗ್ಬೇಕಾಗಿದೆ ಅಂತ ಹೇಳ್ತೀರಿ. ಅಲ್ಲಿನ ಎಜುಕೇಶನ್ ಸಿಸ್ಟಮ್ ಹಾಗೂ ಇಲ್ಲಿನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ತುಂಬಾ ಡೆವಲಪ್ಮೆಂಟ್ ಆಗ್ಬೇಕಾಗಿದೆ. ಹೌದು. ಈಗ ಏನಾಗುತ್ತೆ ಅಂದ್ರೆ ಈಗ US ಇಂದ ಫಾರ್ ಎಕ್ಸಾಂಪಲ್ ಒಂದು ಮಗು ಇಂಡಿಯಾಗೆ ಬಂದ್ರೆ 3 ಕ್ಲಾಸು ಹಿಂದೆ ಹೋಗ್ಬಿಡ್ತಾರೆ. ಅದೇ ವಯಸ್ಸಿನ ನಮ್ಮ ಭಾರತೀಯ ಮಕ್ಕಳಿಗೆ ಕಂಪೇರ್ ಮಾಡ್ಕೊಂಡ್ರೆ 3 ಕ್ಲಾಸ್ ಹಿಂದೆ ಕೊಟ್ಟೋಗ್ತಾರೆ. ಅನಾಲಿಟಿಕಲ್ ಕೇಪಬಿಲಿಟೀಸ್ ಎಲ್ಲ ತಗೊಂಡ್ರೆ ನಮ್ಮವರು ಅಲ್ಲಿಗೆ ಹೋದ್ರೆ ಹಾರ್ಡ್ ವರ್ಕ್ ಇಂದ ಅನಾಲಿಟಿಕಲ್ ಕೇಪಬಿಲಿಟೀಸ್ ಇಂದ ಬಹಳ ಬೇಗ ಮೇಲೆ ಬಂದ್ಬಿಡ್ತಾರೆ. ಆದ್ರೆ ವ್ಯತ್ಯಾಸ ಏನಪ್ಪಾ ಅಂದ್ರೆ ನಮ್ಮವ್ರಿಗೆ ಟಾಪಿಕ್ ಬಂದು ಅಂದ್ರೆ ಈಗ ಆಗ್ತಾ ಇದೆ, ಕೆಲವರು ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಇಂಡಿಯನ್ CEOs ಇದ್ದಾರೆ, ಬಟ್ ಅದು ಕೆಲವು ಅಷ್ಟೇನೆ. ಬಟ್ ನೀವು ಮೆಜಾರಿಟಿ ತಗೊಂಡ್ರೆ ಒಂದು ಮ್ಯಾನೇಜರಿಯಲ್ ಲೆವೆಲ್ ಅಥವಾ ಒಂದು ಇಂಡಿವಿಜುವಲ್ ಕಾಂಟ್ರಿಬ್ಯೂಟ್ ಲೆವೆಲ್ ಹೋಗಿ ಅಲ್ಲಿ ನಿಂತೋಗುತ್ತೆ ಕೆರಿಯರ್ಸ್. ಅದ್ರ ಮೇಲೆ ಹೋಗ್ಬೇಕಾಗಿರೋ ಆ ಶಕ್ತಿಗಳಿದೆಯಲ್ಲ, ಸಾಮರ್ಥ್ಯಗಳಿದೆಯಲ್ಲ, ಅದು ನಮ್ಮ ಸಿಸ್ಟಮ್ ಹೇಳ್ಕೊಡುತ್ತೆ. ಅಂಡ್ ಒನ್ ಮೋರ್ ವೆರಿ ವೆರಿ ಇಂಪಾರ್ಟೆಂಟ್, ಸೈಬರ್ ಸೆಕ್ಯೂರಿಟಿ. ತಮ್ಮ ಕಂಪನಿ ಅದರಲ್ಲಿ ಸೈಬರ್ ಸೆಕ್ಯೂರಿಟಿ ತುಂಬ ಎಕ್ಸ್ಪರ್ಟ್ಸ್ ಇದ್ದೀರಿ. ಆ ಒಂದು ವಿಚಾರಕ್ಕೆ ಕೇಳ್ತಾ ಇದ್ದೀನಿ. ಈಗ ಎಲ್ಲಿ ನೋಡಿದ್ರು ಕೂಡ ಸೈಬರ್ ಕ್ರೈಮ್ ಇರ್ಬೋದು, ಸೈಬರಲ್ಲಿ ಈ ಥರ ಫ್ರಾಡ್ ಆಯಿತು, ಈ ಥರ ತುಂಬ ಇಶ್ಯೂಸ್ ನಡೀತಿದೆ. ಬರೀ ಬೆಂಗಳೂರು ಎಲ್ಲೋ ಅಂತಲ್ಲ, ಇಡೀ ಕರ್ನಾಟಕ, ಇಡೀ ದೇಶದಾದ್ಯಂತ ನಡೀತಾ ಇದೆ. ಸೊ ಈ ಸೈಬರ್ ಸೆಕ್ಯೂರಿಟಿ ಅಂದ್ರೇನು, ಸೈಬರ್ ಸೆಕ್ಯೂರಿಟಿಯನ್ನು ತಪ್ಪಿಸ್ಕೊಳ್ಳೋದು ಹೇಗೆ, ಐ ಮೀನ್ ಸೈಬರ್ ಕ್ರೈಮಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಇದಕ್ಕೆ ಯಾವೆಲ್ಲ ಸೇಫ್ಟಿ ಮೆಷರ್ಸ್ ಇದೆ? ಸೇಫ್ಟಿ ಮೆಜರ್ಸು ಈಗ ಸೈಬರ್ ಕ್ರೈಮ್ ಸೇಫ್ಟಿ ಮೆಜರ್ಸ್ಗಿಂತ ಒಂದು ಹೆಜ್ಜೆ ಮುಂದೆ ಓಡ್ತಾ ಇರುತ್ತೆ ಯಾವಾಗಲೂ. ಇವರು ಅದನ್ನ ಚೇಸ್ ಮಾಡ್ತಾ ಇರ್ತಾರೆ. ಅದಕ್ಕೆ ನೋಡಿ, ಹ್ಯಾಕ್ಗಳು ಆಗ್ತಾ ಇರುತ್ತೆ, ಆಮೇಲೆ ಸೊಲ್ಯೂಷನ್ ಬರುತ್ತೆ. ಬಟ್ ಎಲ್ಲ ಸೊಲ್ಯೂಷನ್ಸು ಇದ್ದು ಎಲ್ಲ ಸರಿಯಾಗಿ ಇದ್ದಿದ್ರೆ ಸೈಬರ್ ಕ್ರೈಮು ಬ್ರೀಚ್ಗಳು ಆಗ್ಲೇಬಾರ್ದಾಗಿತ್ತು. ಆಗ್ತಾನೆ ಇರುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಯಾವ ಲೆವೆಲ್ ಹೊಟ್ಟೋಗಿದೆ ಅಂದ್ರೆ, ಈಗ ನಮ್ಮ ಕಂಪ್ಯೂಟರ್ಗಳು, ನಮ್ಮ ಫೋನ್ಗಳು ಹ್ಯಾಕ್ ಆಗೋದ್ರ ಬಿಡಿ, ಬಹಳ ಸಣ್ಣ ಮಟ್ಟಿಗೆ ಅದು ನೋಡ್ಬೇಕಾಗತ್ತೆ ನಾವು. ಈಗ ಇಂಡಸ್ಟ್ರಿಯಲ್ ವಾರ್ಸ್ ನಡೀತಾ ಇದೆ. ಯಾವ ಲೆವೆಲ್ಗೆ ಹೋಗಿದೆ ಅಂದ್ರೆ ಸೈಬರ್ ಸೆಕ್ಯೂರಿಟಿ, ಇಂಡಸ್ಟ್ರಿಯಲ್ ವಾರ್ಸ್. ಜರ್ಮನಿಲಿ ಇರೋ ಫ್ಯಾಕ್ಟ್ರಿಗಳನ್ನ, ಚೈನಾ ಇರೋ ಫ್ಯಾಕ್ಟ್ರಿಗಳನ್ನ ಒಬ್ರು ಹ್ಯಾಕ್ ಮಾಡ್ತಾ ಇದಾರೆ. ಈಗ ಮೆಷಿನ್ಸ್ ನ ಹ್ಯಾಕ್ ಮಾಡ್ತಿದ್ದಾರೆ. ಫ್ಯಾಕ್ಟ್ರಿನಲ್ಲಿ ಪ್ರೊಡಕ್ಷನ್ ಮೆಷಿನ್ಸ್ ಇರುತ್ತಲ್ಲ, ಮೆಷಿನ್ಸ್, ಯಾಕೆಂದ್ರೆ ಇವಾಗೆಲ್ಲ ಕನೆಕ್ಟೆಡ್ ಮೆಷಿನ್ಸ್, IoT ಅಂತ ಕೇಳಿರ್ಬೋದು, ಕನೆಕ್ಟೆಡ್ ಡಿವೈಸಸ್ ಎಲ್ಲಾನು. ಅದ್ರ ಮಧ್ಯದಲ್ಲಿ AI ಕೂತಿರುತ್ತೆ, ಟೆಲಿಮೆಟಿಕ್ಸ್ ಕೂತಿರುತ್ತೆ, ಎಲ್ಲ ತರ ಇದು ಕೂತಿರುತ್ತೆ, ಇಂಟರ್ನೆಟ್ ಕೂತಿರುತ್ತೆ, ಎಲ್ಲ ಇರುತ್ತೆ. ಈಗ ಅದನ್ನು ಉಪಯೋಗಿಸ್ಕೊಂಡು ಮೆಷಿನ್ಗಳನ್ನ ಹ್ಯಾಕ್ ಮಾಡ್ತಾ ಇದ್ದಾರೆ. ಸೊ ಚೈನಾದವರು ಜರ್ಮನಿಯವರು ಹ್ಯಾಕ್ ಮಾಡ್ತಾರೆ, ಜರ್ಮನಿಯದವರು ಚೈನಾದವರು ಹ್ಯಾಕ್ ಮಾಡ್ತಾರೆ. ಸೊ ಆ ಲೆವೆಲ್ಗೆ ಬಂದ್ಬಿಟ್ಟಿದೆ ಈಗ. ಸೊ ಅದನ್ನ ತಡೆಯಕ್ಕೆ OT ಸೆಕ್ಯೂರಿಟಿ ಅಂತ ಒಂದು ಬರುತ್ತೆ. ಅದು ಆಪರೇಷನಲ್ ಟೆಕ್ನಾಲಜಿ ಸೆಕ್ಯೂರಿಟಿ ಅಂತಾರೆ. ಸೊ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ನ, ಮೆಷಿನ್ಸ್ ನ ಸೆಕ್ಯೂರ್ ಮಾಡೋದಕ್ಕೆ ಅದು ಇವಾಗ ಎಮರ್ಜಿಂಗ್ ಫೀಲ್ಡ್. ಇನ್ನೊಂದು ಕಡೆ ನೋಡಿದ್ರೆ ಡಾರ್ಕ್ ವೆಬ್. ಡಾರ್ಕ್ ವೆಬ್ ನಲ್ಲಿ ಏನೇನ್ ನಡೀತಾ ಇದೆ ಅಂದ್ರೆ, ಮೊನ್ನೆ ನಮ್ದೊಂದು ಪ್ರಾಡಕ್ಟ್ ಇದೆ, ಸೈಬರ್ ಸೆಕ್ಯೂರಿಟಿ ಪ್ರಾಡಕ್ಟ್. ಅದು ನಾವು ಒಂದು ಇಸ್ರೇಲಿ ಕಂಪನಿ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡು ಇಂಡಿಯಾನಲ್ಲಿ ಲಾಂಚ್ ಮಾಡಕ್ ಟ್ರೈ ಮಾಡ್ತಾ ಇದ್ದೀವಿ. ಒಂದು ಬಹಳ ದೊಡ್ಡ ಗ್ಲೋಬಲ್ ಕಂಪನಿ, ಹೆಸರು ಹೇಳಲ್ಲ, ಅವರು ಆಟೋಮೋಟಿವ್ ಇಂಡಸ್ಟ್ರಿಯಲ್ಲಿ ಮತ್ತೆ ಆಟೋಮೇಷನ್ ಅಲ್ಲಿ ಬಹಳ ದೊಡ್ಡ ಮನೆ ಹೆಸರು ಅದು. ನೀವು ಆಟೋ ಪಾರ್ಟ್ಸ್ ಮೇಲೆಲ್ಲ ಅವ್ರದ್ದು ಹೆಸರು ನೋಡ್ತಾ ಇರ್ತೀರ. ಆ ಕಂಪ್ನಿಲಿ ನಾವು ಈ ಪ್ರಾಡಕ್ಟ್ ನ ಪ್ರೆಸೆಂಟ್ ಮಾಡಿದ್ವಿ. ಅವರು ನಮ್ಮ ಹತ್ರ ಎಲ್ಲ ಇದೆ, 1000 ಸೈಬರ್ ಸೆಕ್ಯೂರಿಟಿ ಪ್ರಾಡಕ್ಟ್ ನೋಡ್ಬಿಟ್ಟಿದೀವಿ ಅಂತೆಲ್ಲ ಹೇಳೋದು. ನಾವು ಅದಕ್ಕೆ ನಮ್ಗೆ ಒಂದೇ ಒಂದು ಚಾನ್ಸ್ ಕೊಡಿ, ನಿಮ್ದು ಒಂದೇ ಒಂದು ಸ್ಕ್ಯಾನ್ ಮಾಡ್ತೀವಿ ನೆಟ್ವರ್ಕ್ ನ. ಸೊ ಅವ್ರ ಹತ್ರ ಒಂದು ಯೂನಿಟ್ ತಗೊಂಡ್ವಿ. ಅದರಲ್ಲಿ 14,000 ಜನ ಮತ್ತೆ ಅಪ್ಲೈನ್ಸಸ್ ಇತ್ತು. ಎಲ್ಲ ತರ ಅಪ್ಲೈನ್ಸ್, ಸರ್ವರ್ಸು, ಲ್ಯಾಪ್ಟಾಪ್ಸು ಎಲ್ಲ ತರ ಇತ್ತು, ಮತ್ತೆ ಯೂಸರ್ ಎಲ್ಲ ಇತ್ತು. ಒಂದು ಸ್ಕ್ಯಾನ್ ಮಾಡಿದ್ವಿ, 7,000 ಬ್ರೀಚ್ ಸಿಕ್ತು ಅಲ್ಲಿ. ಅಂದ್ರೆ ಡಾರ್ಕ್ ವೆಬ್ ನಲ್ಲಿ ಅಷ್ಟು ದೊಡ್ಡ ಕಂಪನಿದು ಡೇಟಾ, ಅಂದ್ರೆ ಯಾವ ಲೆವೆಲ್ ಡೇಟಾ ಇತ್ತು ಅಂದ್ರೆ IP ಅಡ್ರೆಸ್, ಆ ಎಂಪ್ಲಾಯಿದು ಹೆಸರು, ಯೂಸರ್ ನೇಮ್, ಪಾಸ್ವರ್ಡ್, ಇಷ್ಟು ಡಾರ್ಕ್ ವೆಬ್ ನಲ್ಲಿ ನಮಗೆ ಸಿಕ್ತು. ಸೊ ಅಷ್ಟು ದೊಡ್ಡ ಕಂಪ್ನಿ ಇಷ್ಟು ವಲ್ನರಬಲ್ ಆಗಿದೆ ಅಂದ್ರೆ ನೀವು ಮಿಕ್ಕಿದ್ನ ಊಹೆ ಮಾಡ್ಕೋಬಹುದು. ಆತರ ತುಂಬಾ ಎಷ್ಟೋ ಕಂಪ್ನೀಸ್ ಅವ್ರು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಿರೋದಿಲ್ಲ, ಈ ತರ ಆಗ್ಬಹುದು. ಒಂದು ಓವರ್ ಕಾನ್ಫಿಡೆನ್ಸ್ ಇರುತ್ತೆ, ಇನ್ನೊಂದು ನಿರ್ಲಕ್ಷ್ಯ ಇರುತ್ತೆ. ನಮ್ಮ ಹತ್ರ ಎಲ್ಲ ಇದೆ, ನಾವೆಲ್ಲ ಹಾಕೊಂಡ್ಬಿಟ್ಟಿದೀವಿ ಅಂತ. ಸೊ ಅದು ನೋಡಿದ್ಮೇಲೆ 7,000 ಬ್ರೀಚ್ ನಾವು ರಿಪೋರ್ಟ್ ಮಾಡಿದ್ಮೇಲೆ ಅದನ್ನ ಸೀರಿಯಸ್ ಆಗಿ ಅವ್ರು ತಗೊಳ್ಳಿಲ್ಲ. ಆಮೇಲೆ ನಾವು ಒಂದು ಪ್ರಶ್ನೆ ಕೇಳಿದ್ವಿ ಅವ್ರನ್ನ, ಸರಿ ಯೂಸರ್ ID, ಪಾಸ್ವರ್ಡ್, IP ಅಡ್ರೆಸ್ ಎಲ್ಲ ಬಂದ್ಬಿಟ್ಟಿದೆ ಇಲ್ಲಿ, ಅಕಸ್ಮಾತ್ ತಪ್ಪಿ ಒಂದು ಕ್ರೆಡಿಟ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಬಂದ್ಬಿಟ್ಟಿದ್ರೆ ಇಲ್ಲಿ, ಅದ್ರ ನೆಕ್ಸ್ಟ್ ಅದ್ರದ್ದು ಏನಾಗ್ಬೋದು, ಅದ್ರ ಪರಿಣಾಮ ಅಂತ ಅವ್ರು ಯೋಚನೆ ಮಾಡ್ಬೇಕು.
ಹೌದು ಹೌದು. ಹಾಗಾಗಿ ತುಂಬಾ ಕೆಲಸ ಇದೆ ಸೈಬರ್ ಸೆಕ್ಯೂರಿಟಿ ಸ್ಪೇಸ್ ನಲ್ಲಿ. ಈ ಎಲ್ಲಾ ಏರಿಯಾಸ್ ತಗೊಂಡ್ರೆ ಅಷ್ಟರಲ್ಲೂ ತುಂಬಾ ಕೆಲಸ ಮಾಡೋದಿದೆ. ಬಟ್ ಈಗ ಸಂತೋಷ ಏನಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತುಂಬಾ ಆಕ್ಟಿವ್ ಆಗ್ಬಿಟ್ಟಿದೆ. ಅವರು ಯಾವ ತರ ರೆಗ್ಯುಲೇಷನ್ಸ್ ಕಂಪ್ಲೈನ್ಸ್ಗಳು ತಂದಿದ್ದಾರೆ ಅಂದ್ರೆ ಸೈಬರ್ ಸೆಕ್ಯೂರಿಟಿಗೆ. ಯಾಕೆಂದ್ರೆ ಡೈರೆಕ್ಟ್ ಆಗಿ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಇಂಡಿವಿಜುವಲ್ಸ್ ದುಡ್ಡಿನ ಪ್ರಶ್ನೆ ಇದು, ಅದನ್ನ ಸೆಕ್ಯೂರ್ ಮಾಡೋ ಜವಾಬ್ದಾರಿ ಇರುತ್ತೆ. ಅದಕ್ಕೆ ಬಹಳ ಕಂಪ್ಲೇಂಟ್ಸ್ ತಂದಿದ್ದಾರೆ. ಸೊ ಈಗ ಇಂಡಿಯಾ ತಗೊಂಡ್ರೆ, ಬೇರೆ ದೇಶ ಬಿಟ್ರೆ ಇಂಡಿಯಾ ತಗೊಂಡ್ರೆ RBI ಸೈಬರ್ ಸೆಕ್ಯೂರಿಟಿ ಕಂಪ್ಲೇಂಟ್ಸ್ ಅಲ್ಲಿ ತುಂಬಾ ಕೆಲಸ ನಡೀತಾ ಇದೆ. ಓಕೆ, ಗುಡ್. ಸೊ ಹಾಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು ಗ್ಲೋಬಲಿ ತುಂಬಾ ಅದೇ ಸ್ಪೆಷಲಿ ಕರ್ನಾಟಕದ ಬಗ್ಗೆ ಮಾತಾಡೋದಾಯ್ತು ಅಂತ ಹೇಳಿದ್ರೆ ಹ್ಯೂಮನ್ ರಿಸೋರ್ಸ್. ತಾವು ತಮ್ಮ ಸಂಸ್ಥೆಯಲ್ಲಿ ಇವರ್ ಇಂಟು ಇನ್ HR ಫೀಲ್ಡಲ್ಲೂ ಕೂಡ ಇದ್ದೀರಿ. ಇಡೀ ಕರ್ನಾಟಕ ನಾವು ಮಾತಾಡೋದಾದ್ರೆ ಸೊ ನಮ್ಮಲ್ಲಿ ತುಂಬ ಜನ ಒಳ್ಳೊಳ್ಳೆ ವಿದ್ಯಾಭ್ಯಾಸ ಮಾಡಿದ್ದಾರೆ, ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀನಿ ಅಂತಾರೆ, ಇನ್ನು ಎಲ್ಲ ಥರದ್ದು ಓದ್ಕೊಂಡು ಬಿಟ್ಟಿದ್ದಾರೆ. ಬಟ್ ಅವ್ರಿಗೆ ಸರಿಯಾದಂಥ ಒಂದು ಪ್ಲಾಟ್ಫಾರ್ಮ್ ಸಿಗ್ತಲ್ಲ. ಇದಕ್ಕೆ ಮುಖ್ಯ ಕಾರಣ ಏನಿರ್ಬೋದು? ನೀವು ಹೇಗೆ ಅವ್ರಿಗೆ ಹೆಲ್ಪ್ ಆಗ್ಬೋದು ಅಂತ? ಸರ್, ಇದು ನಿಮ್ಮ ಮುಂಚಿನ ಪ್ರಶ್ನೆಗೆ ವಾಪಸ್ ಹೋಗ್ಬೇಕಾಗತ್ತೆ. ಇಲ್ಲಿ ನಮ್ಮ ಸಿಸ್ಟಮ್ ಅಂದ್ರೆ ಈಗ ಸಾಕಷ್ಟು ನಮ್ಮ ಟೈಮ್ಗೆ ಹೋಲಿಸ್ಕೊಂಡ್ರೆ ಈಗ ಸಾಕಷ್ಟು ಇಂಪ್ರೂವ್ಮೆಂಟ್ ಬಂದಿದೆ. ಮಕ್ಕಳು ಬಹಳ ಬೇಗ ಕಲ್ತ್ಕೊಂಡು ಹೊಸದೆಲ್ಲ ಕಲಿತಾ ಇದ್ದಾರೆ, ಅದಕ್ಕೆ ಪ್ಲಾಟ್ಫಾರ್ಮ್ಸ್ ಇದೆ. ಆದ್ರೆ ಒಂದು ದೊಡ್ಡ ಮಿಸ್ಸಿಂಗ್ ಗ್ಯಾಪ್ ಏನಂದ್ರೆ ಎಂಪ್ಲಾಯಬಿಲಿಟಿ. ಆ ಎಂಪ್ಲಾಯಬಿಲಿಟಿ ಅನ್ನೋ ಸ್ಕಿಲ್ ಇದೆಯಲ್ಲ, ಅದನ್ನ ನಮ್ಮ ಇನ್ಸ್ಟಿಟ್ಯೂಷನ್ಸ್ ಹೇಳ್ಕೊಡ್ತಾ ಇಲ್ಲ. ಅದಕ್ಕೆ ನಾವು ಒಂದು ಹೊಸ ಸರ್ವಿಸ್ ಶುರು ಮಾಡಿದ್ವಿ ನಮ್ಮ HR ಡಿವಿಷನ್ ಅಲ್ಲಿ. ಹ್ಯಾಕ್ ಸ್ಟ್ರೀಟ್ ಅಂತ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ. ಈಗ ಕಳೆದ 1-2 ವರ್ಷದಲ್ಲಿ ಒಂದು 800 ಜನನ ನಾವು ಎಂಪ್ಲಾಯಬಲ್ ಮಾಡಿ ಟ್ರೈನ್ ಮಾಡಿ ತುಂಬಾ ದೊಡ್ಡ ಪೊಸಿಷನ್ಸ್ ಹಾಕಿದೀವಿ. ಇದು ಫ್ರೆಷರ್ಸ್ಗೂ ಸೀನಿಯರ್ಸ್ಗೂ ಎಕ್ಸ್ಪೀರಿಯನ್ಸ್ಡ್ ಪ್ರೊಫೆಷನಲ್ಸ್ಗೂ ಎರಡಕ್ಕೂ ಮಾಡ್ತೀವಿ ಪ್ರೋಗ್ರಾಮ್. ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಮಾಮೂಲಿ ಟ್ರೈನಿಂಗ್ ತರ ಒಂದು ಆನ್ಲೈನ್ ಟ್ರೈನಿಂಗೋ ಅಥವಾ ಕ್ಲಾಸ್ ರೂಮ್ ಟ್ರೈನಿಂಗೋ ಮಾಡೋದಿಲ್ಲ. ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಪಾರ್ಟಿಸಿಪೆಂಟ್ಸ್ ನ ಇಂಡಸ್ಟ್ರಿಯಲ್ಲಿ ಹೇಗೆ ಕೆಲಸ ಮಾಡ್ತಾರೆ, ಟೀಮಲ್ಲಿ ಕೆಲಸ ಮಾಡ್ತಾರೆ. 4 ಜನದ 5 ಜನದ ಟೀಮ್ ಇರುತ್ತೆ. ಅದೇ ತರ ನಾವು ಪಾರ್ಟಿಸಿಪೆಂಟ್ಸ್ ನ ತಗೊಂಡು ಟೀಮ್ ಮಾಡ್ತೀವಿ. ಮಾಡ್ಬಿಟ್ಟು ಒಬ್ಬ ಪ್ರಾಜೆಕ್ಟ್ ಲೀಡರ್ ಇರ್ತಾರೆ, ಅವ್ರನ್ನ ಮೆಂಟರ್ ಅಂತ ಕರಿತೀವಿ. ಅವ್ರಿಗೆ ಒಂದು ಪ್ರಾಜೆಕ್ಟ್ ಕೊಡ್ತೀವಿ, ನಿಜವಾದ ಪ್ರಾಜೆಕ್ಟ್. ಸುಮ್ನೆ ಥಿಯರಿ ಹೇಳಿ ಅಸೈನ್ಮೆಂಟ್ಸ್ ಕೊಡೋದಲ್ಲ, ನಿಜವಾದ ಪ್ರಾಜೆಕ್ಟ್ ಕೊಡ್ತೀವಿ. ಅವರು ಆ ಪ್ರಾಡಕ್ಟ್ ಬಿಲ್ಡ್ ಮಾಡಬೇಕು. ಅಂದ್ರೆ ಯಾವ ತರ ಪ್ರಾಜೆಕ್ಟ್ಸ್ ಮಾಡ್ತೀವಿ ಅಂದ್ರೆ ಒಂದು ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗ್ಬೋದು, ಒಂದು ಫುಡ್ ಡೆಲಿವರಿ ಆಗ್ಬೋದು, ಒಂದು ಪ್ರೈಸ್ ಮ್ಯಾಚಿಂಗ್ ಅಗ್ರಿಗೇಟರ್ ಆಗ್ಬೋದು. ಆ ತರದ್ನ ನಾವು ಮಾಡಿಸ್ತೀವಿ ಅವ್ರ ಕೈನಲ್ಲಿ. ಆ ಮೆಂಟರು ಅವ್ರನ್ನ ಮಾನಿಟರ್ ಮಾಡ್ತಾ ಇರ್ತಾರೆ, ಗೈಡ್ ಮಾಡ್ತಾ ಇರ್ತಾರೆ. ಸೊ ದಿವಸದಲ್ಲಿ 1 hour ಥಿಯರಿ ಇರುತ್ತೆ, ಒಂದು 8 ಗಂಟೆ 9 ಗಂಟೆ ಪ್ರೋಗ್ರಾಮಿಂಗ್ ಇರುತ್ತೆ. ಸೊ ಯಾವಾಗ ನೀವು ಗಾಡಿನಲ್ಲಿ ಕೂತ್ಕೊಂಡು ಗಾಡಿ ಓಡಿಸೋಕೆ ಶುರು ಮಾಡಲ್ವಾ, ಕಲಿಯಕ್ಕಾಗಲ್ಲ. ಹಾಗಾಗಿ ಕ್ಲಾಸ್ ರೂಮ್ ಅಲ್ಲಿ ಹೇಳ್ಕೊಡಕ್ಕಾಗಲ್ಲ. ಸೊ ನಾವ್ ಏನೇ ಥಿಯರಿಯಲ್ಲಿ ವಿಡಿಯೋ ತೋರಿಸಿ ಸ್ಟೇರಿಂಗ್ ಹೀಗೆ ಆಕ್ಸಿಲೇಟರ್ ಇದು ಗೇರ್ ಇದು ಅಂತ ಹೇಳಿದ್ರೆ ಸೊ ತಲೆಗೆ ಹೋಗಲ್ಲ. ಪ್ರಾಕ್ಟಿಕಲ್ ಹೋಗೋದಾಗ್ಲೇ ಪ್ರಾಕ್ಟಿಕಲ್ ಅವರು ರೋಡ್ ಮೇಲೆ ಡ್ರೈವ್ ಮಾಡಿದ್ರೇನೆ ಬರೋದು. ಸೊ ಹಾಗಾಗಿ ಟೆಕ್ನಾಲಜಿ ಹೇಳ್ಕೊಡ್ತೀವಿ. ಸೊ ಈಗ ಫಾರ್ ಎಕ್ಸಾಂಪಲ್ ಫ್ರೆಶರ್ ಆಗಿರ್ಬೋದು ಅಥವಾ ಕೆಲವು ಏನಾಗುತ್ತೆ ಅಂದ್ರೆ ಯಾರೋ ಜಾವಾ ಡೆವಲಪರ್ ಹೊಸ ಟೆಕ್ನಾಲಜಿ ಕಲ್ತ್ಕೊಂಡಿರಲ್ಲ, ಅವ್ರಿಗೆ ತೊಂದರೆ ಆಗುತ್ತೆ, ಕೆಲಸಗಳು ಸಿಗ್ತಾ ಇರಲ್ಲ, ಸ್ಯಾಲರಿ ಹೈಕಲ್ ಸಿಗ್ತಾ ಇರಲ್ಲ. ಸೊ ಅವ್ರ ಕಂಪ್ನಿನೇ ನಮ್ಗೆ ನಾಮಿನೇಟ್ ಮಾಡ್ತಾರೆ ಅಥವಾ ಅವ್ರು ಇಂಡಿವಿಜುವಲ್ ಆಗಿ ಬರ್ತಾರೆ. ನಮ್ದು ಬೂಟ್ ಕ್ಯಾಂಪ್ಸ್ ಇರುತ್ತೆ, ಅಲ್ಲಿಗೆ ಬರ್ತಾರೆ. ಸೊ ನಾವು ಅವ್ರನ್ನ ಫಾರ್ ಎಕ್ಸಾಂಪಲ್ ಒಬ್ಬ ಜಾವಾ ಡೆವಲಪರ್ ನ ಸೈಬರ್ ಸೆಕ್ಯೂರಿಟಿ ಇಂಜಿನಿಯರ್ ಆಗಿ ಹೇಗೆ ಮಾಡೋದು ಅಥವಾ AI ಇಂಜಿನಿಯರ್ ಆಗಿ ಹೇಗೆ ಟ್ರೈನ್ ಮಾಡೋದು, ಆ ತರ. ಸೊ ಅವ್ರಿಗೆ ಏನಾಗುತ್ತೆ ಅಂದ್ರೆ ಅಲ್ಲಿ ಒಂದು 700 ಗಂಟೆ ಪ್ರೋಗ್ರಾಮಿಂಗ್ ಮಾಡಿಸ್ತೀವಿ ಅವ್ರ ಕೈಯಲ್ಲಿ. ಆ 700 ಗಂಟೆ ಪ್ರೋಗ್ರಾಮಿಂಗ್ ಎಷ್ಟು ಹಿಂಸೆ ಆಗಿರುತ್ತೆ ಅಂದ್ರೆ ಅವ್ರಿಗೆ, ಅವ್ರು ಬರೆಯೋ ಕೋಡ್ ನ ಸ್ಕ್ರಾಪ್ ಮಾಡ್ತೀವಿ, ಮತ್ತೆ ಬೆಳೆಸ್ತೀವಿ. ಅವ್ರ ಕೈಲಿ ತುಂಬಾ ಹಾರ್ಡ್ ವರ್ಕ್ ಇರುತ್ತೆ, ಸೇಮ್ ಇಂಡಸ್ಟ್ರಿಯಲ್ಲಿ ಹೇಗೆ ಮಾಡ್ತಾರೋ ಹಾಗೇನೆ. ಬಟ್ ಅದರ ಪ್ರೋಗ್ರಾಮ್ ನ 1 ತಿಂಗಳಿಂದ ಹಿಡಿದು 3 ತಿಂಗಳ ತನಕ ಇದೆ, ಡಿಪೆಂಡಿಂಗ್ ಆನ್ ದ ನೇಚರ್ ಆಫ್ ದಿ ರಿಸೋರ್ಸ್ ಅಂಡ್ ಪ್ರೋಗ್ರಾಮ್. ಬಟ್ ಪ್ರೋಗ್ರಾಮ್ ಮುಗಿಸಿ ಹೊರಗಡೆ ಬರೋಷ್ಟೊತ್ತಿಗೆ ಆ ಮನುಷ್ಯ ಒಂದು ಲೀಡ್ ಡೆವಲಪರ್ ಆಗ್ಬಿಟ್ಟಿರ್ತಾನೆ. ಫಾರ್ ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಶಿವಮೊಗ್ಗ ಮತ್ತೆ ಕೆಲವು Tier 2 ಟೌನ್ಸ್ ಇಂದ ಬರ್ತಾರೆ. ಸೊ ಅವ್ರಿಗೆ ಜಾಸ್ತಿ ಎಕ್ಸ್ಪೋಜರ್ ಇರಲ್ಲ, ಮತ್ತೆ ಸ್ವಲ್ಪ Tier 2 ಕಾಲೇಜಸ್ ಹೋಗಿರ್ತಾರೆ, ಕಮ್ಯುನಿಕೇಶನ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಅಂತವ್ರು ನಮ್ಮ ಹತ್ರ ಬಂದು ಟ್ರೈನ್ ಆಗಿ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಹೋಗಿ ಒಬ್ಬ ಫ್ರೆಶರ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋನು 18 ಲಕ್ಷ 20 ಲಕ್ಷ ಸ್ಯಾಲರಿ ತಗೊಂಡು ಹೋಗಿದ್ದಾರೆ. ರಿಯಲಿ ಗ್ರೇಟ್ ಸರ್. ಈಗ ನಾವು ಒಂದು 40 ಇನ್ಸ್ಟಿಟ್ಯೂಷನ್ಸ್ ನ ರೀಚ್ ಔಟ್ ಮಾಡ್ತಾ ಇದೀವಿ ಈ ಪ್ರೋಗ್ರಾಮ್ಗೆ. ಅವ್ರ ಟೈ ಅಪ್ ಮಾಡ್ಕೊಂಡು ಇವರು ಮುಗಿಸ್ಕೊಂಡು ಕಾಲೇಜ್ನ ಹೊರಡೆ ಬಂದು ಆಮೇಲೆ ಶುರು ಮಾಡೋ ಬದಲು ಒಂದು 2nd ಇಯರ್ ಅಥವಾ 3rd ಇಯರ್ ನಲ್ಲೇ ನಾವು ಈ ಬೂಟ್ ಕ್ಯಾಂಪ್ ಶುರು ಮಾಡ್ಬಿಟ್ರೆ ಅವರು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಅಥವಾ ಡಿಗ್ರಿ ಮುಗಿಸ್ಕೊಂಡು ಹೊರಡೆ ಬರೋಷ್ಟೊತ್ತಿಗೆ ಆಗ್ಲೇ ಆ ಲೆವೆಲ್ ರೀಚ್ ಆಗ್ಬಿಟ್ಟಿರ್ತಾರೆ. ವೆರಿ ವೆರಿ ನೈಸ್ ಸರ್. ತಮ್ಮ ಸಂಸ್ಥೆಯಿಂದ ಇನ್ನು 10 ಹಲವಾರು ಪ್ರತಿಭೆಗಳು ಆಚೆ ಬರಲಿ, ದೊಡ್ಡ ದೊಡ್ಡ ಸಾಧನೆ ಮಾಡಲಿ, ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ ನಮ್ಮ ಜನತಾ ನ್ಯೂಸ್ ಕನ್ನಡ ತಂಡದಿಂದ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ತಮ್ಮ ಸಮಯವನ್ನ ನಮ್ಮ ಜೊತೆ ಕಳೆದಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನಮ್ಮ ಅಶೋಕ ಶಾಸ್ತ್ರಿ ಸರ್ ಜೊತೆಗಿನ ಮಾತುಕತೆ. ಮತ್ತೆ ಮತ್ತೆ ಸಿಗ್ತಾ ಇರ್ತೀವಿ. ಹಲವಾರು ಮತ್ತಷ್ಟು ವಿಚಾರಗಳನ್ನ ಸೈಬರ್ ಸೆಕ್ಯೂರಿಟಿ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರ್ಬೋದು, ಹ್ಯೂಮನ್ ರಿಸೋರ್ಸ್ ಬಗ್ಗೆ ಇರ್ಬೋದು,
ಮುಂದಿನ ದಿನಗಳ ಸುದೀರ್ಘವಾದಂತಹ ನಮ್ಮ ಪಾಡ್ಕಾಸ್ಟ್ ಅಥವಾ ಇಂಟರ್ವ್ಯೂ ಮುಖಾಂತರ ತಲುಪಿಸುವಂತ ಒಂದು ಪ್ರಯತ್ನ ಮಾಡ್ತಾನೆ ಇರ್ತೀವಿ. ನೋಡ್ತಾ ಇರಿ ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ. ನಮಸ್ಕಾರ. ಜನತಾ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಶಕ್ತಿ.